ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ಗಿರಿ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನಾವು ಸಹೋದರ ಸಹೋದರಿ ಅಂತ ಹೇಳಿದ್ರು ಕೂಡ ಅವರನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿರುವಂತ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯ ಪ್ರೇಮಿಗಳು ಅಂತ ತಿಳಿದು ಅಕ್ಕ ತಮ್ಮನ ಮೇಲೆ ಹಲ್ಲೆ ಮಾಡಿರುವಂತ ಘಟನೆ. ಇಬ್ಬರನ್ನು ಕೂಡ ಶೆಡ್ನಲ್ಲಿ ಕೂಡಿ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ಕೂಡ ನಡೆಸಿದ್ದಾರೆ. ಬೆಳಗಾವಿ ಕೋಟೆ ಕೆರೆಯ ದಡದಲ್ಲಿ ಅಕ್ಕ ತಮ್ಮ ಇಬ್ಬರು ಕೂಡ ಕೂತಿರ್ತಾರೆ. ಕೆರೆ ದಡದ ಮೇಲೆ ಕುಳಿತಿದ್ದ ಸಂದರ್ಭದಲ್ಲಿ ಒಂದು ಯುವಕರ ಗ್ಯಾಂಗ್ ಎಂಟ್ರಿ ಆಗುತ್ತೆ. ಅನ್ಯ ಕೋಮಿನ ಯುವತಿ ಜೊತೆ ಯಾಕೆ ಕೂತ್ಕೊಂಡಿದ್ಯಾ ಅಂತ ಹೇಳಿ ಅವರನ್ನ ಪ್ರಶ್ನೆ ಕೂಡ ಮಾಡ್ತಾರೆ. ಶೆಡ್ ಒಳಗೆ ಎಳೆದುಕೊಂಡು ಹೋಗಿ ಅಕ್ಕ ತಮ್ಮನನ್ನ ಕೂಡಿ ಹಾಕಿದಂತ ಗ್ಯಾಂಗ್ ಸಚಿನ್ ಲಮಾಣಿ ಮುಸ್ಕಾನ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಇಬ್ಬರೂ ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಈಗ ತನಿಖೆ ಹೇಗೆ ನಡೀತಾ ಇದೆ ಮಾಹಿತಿ ಕೊಡ್ಬೋದಾ ಮೈಲಾರಿ? ಹೌದು ನಾಗೇಂದ್ರ ಬಾಬು, ಪ್ರೇಮಿಗಳು ಅಂತ ತಿಳಿದುಕೊಂಡು ಏನು ಅಕ್ಕ ಮತ್ತು ತಮ್ಮನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥ ಘಟನೆ ಬೆಳಗಾವಿ ಮಹಾನಗರದಲ್ಲಿ ನಡೆದಿರುವಂಥದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ಯುವ ನಿಧಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅಂತ ಯಮನಾಪುರ ಗ್ರಾಮದಿಂದ ಬೆಳಗಾವಿ ಸಿಟಿಗೆ ಏನು ಅಕ್ಕ ಮತ್ತು ತಮ್ಮ ಬಂದಿರ್ತಾರೆ. ಈ ವೇಳೆಯೂ ಸರ್ವರ್ ಸಮಸ್ಯೆ ಆಗುತ್ತೆ. ಸರ್ವರ್ ಸಮಸ್ಯೆಯಿಂದ 3 ಗಂಟೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಕೂಡ ಹೇಳಲಾಗುತ್ತೆ. ಹೀಗಾಗಿ ಅವರು ಕೂಡ ಏನು ಬೆಳಗಾವಿಯ ಏನು ಹೃದಯ ಭಾಗದಲ್ಲಿರುವಂಥ ಕೋಟೆ ಕೆರೆಯಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಈ ವೇಳೆ ಏನು ಸುಮಾರು 7-8 ಜನರ ಗ್ಯಾಂಗ್ ಏಕಾಏಕಿ ಬರುತ್ತೆ. ನೀವು ಅನ್ಯ ಕೋಮಿನ ಯುವತಿಯೊಂದಿಗೆ ಏಕೆ ಕುಳಿತಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಅವರು ಕೂಡ ಏನು ಮನವರಿಕೆ ಮಾಡುವ ಕೆಲಸವನ್ನು ಮಾಡ್ತಾರೆ. ನಾವು ಅನ್ಯ ಕೋಮಿನವರಲ್ಲ, ನಾವು ಸಹೋದರ ಮತ್ತು ಸಹೋದರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ತಮ್ಮ ಚಿಕ್ಕಪ್ಪನಿಗೆ ಕೂಡ ಮಾಹಿತಿ ನೀಡುವ ಕೆಲಸವನ್ನು ಮಾಡ್ತಾರೆ. ಫೋನ್ ಮಾಡಿ ತಿಳಿಸುವ ಕೆಲಸ ಮಾಡ್ತಾರೆ. ಆದರೆ ಏಕಾಏಕಿ ಅವರು ಅವರ ಮಾತನ್ನು ಕೇಳೋದಿಲ್ಲ ಮತ್ತು ಹಣೆ ಮೇಲಿನ ಏನು ಕುಂಕುಮ ಹಾಕಿರ್ತಾರೆ, ಯುವತಿ ಏನು ಮುಸ್ಕಾನ್ ಅವರು ಬುರ್ಕಾವನ್ನು ಹಾಕಿರ್ತಾರೆ. ಹೀಗಾಗಿ ಅವರು ಅನುಮಾನಗೊಂಡು ಇಬ್ಬರನ್ನು ಕೂಡ ಏಕಾಏಕಿ ಎತ್ತಕೊಂಡು ಹೋಗಿ ಏನು ಅಲ್ಲೇ ಪಕ್ಕದಲ್ಲಿರುವಂಥ ಶೆಡ್ಗೆ ಏನು ಕರೆದುಕೊಂಡು ಕೂಡಿ ಹಾಕಿ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಈ ವೇಳೆನು ಯುವಕನಿಗೆ ಏನು ಗಂಭೀರ ಪ್ರಮಾಣದ ಗಾಯಗಳಾಗುತ್ತೆ. ಹೀಗಾಗಿ ಆತನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತು ಸದ್ಯ ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರ ಏನು ಬಂಧನಕ್ಕೂ ಕೂಡ ಜಾಲವನ್ನು ಬೀಸಲಾಗಿದೆ ನಾಗೇಂದ್ರ ಬಾಬು.